ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹೆಲ್ತಿ ಮಿಲೆಟ್ ಮಿಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ಹೈ ಫೈಬರ್ ಇರುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ರಿಚ್ ನ್ಯೂಟ್ರಿಯೆಂಟ್ಸ್ ಅಂತಲೇ ಹೇಳ್ಬೋದು, ನ್ಯಾಚುರಲ್ಲು ಮತ್ತು ಡಯಾಬಿಟಿಕ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತದೇ ಮರಿಬೇಡಿ. ಅದಕ್ಕೆ 1 ಲೋಟದಷ್ಟು ನವಣೆ, ಮಿಲೆಟ್ಸ್ ಏನೇನು ಸಿಗುತ್ತೆ ಎಲ್ಲದನ್ನು ಕೂಡ ಒಂದೊಂದು ಲೋಟ ಅಳತೆಯಲ್ಲಿ ನಾನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಸೋಸಿ ಇಟ್ಕೊಂಡಿರ್ತೀನಿ ಒಣಗಿಸಿ. ಮತ್ತು ಸಾಮೆ 1 ಲೋಟ. ಯಾವ ಲೋಟದಲ್ಲಿ ಅಳತೆ ತಗೊಂಡಿರ್ತೀರ ಅದೇ ಲೋಟದಲ್ಲಿ ಎಲ್ಲ ಮಿಲೆಟ್ಸನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಬಿಡೋಣ. ಬಜ್ರ 1 ಲೋಟ, ಮತ್ತು ಹರ್ಕ 1 ಲೋಟ, ನಂತರ ಬರ್ಗು 1 ಲೋಟ. ಅದಕ್ಕೆ ನಾನು ಕಪ್ಪು ಉದ್ದಿನಬೇಳೆ 1/4 ಲೋಟದಷ್ಟು ಹಾಕ್ತಾಯಿದ್ದೀನಿ. ನಂತರ ಅದರಲ್ಲಿ 1/4 ಲೋಟದಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ತಾಯಿದ್ದೀನಿ, ಅದೇನು ಅಂದರೆ ಬಾರ್ಲಿ ಅಕ್ಕಿ. ಅದನ್ನು 1 ಲೋಟದಷ್ಟು ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ನಾನೊಂದು 3/4 ಲೋಟದಷ್ಟು ಹಾಕಿದ್ದೀನಿ, 1 ಲೋಟನೂ ಹಾಕ್ಬೋದು. ಇದನ್ನೇ ಚೆನ್ನಾಗಿ ನೋಡಿ ಈ ಥರ ಈ ಅದಕ್ಕೆ ಹುರ್ಕೊಂಡು ಗಂಜಿ, ಮುದ್ದೆ, ದೋಸೆ ಏನು ಬೇಕಾದರೂ ಮಾಡ್ಕೋಬೋದು. ಇದರಲ್ಲಿ ಈ ಹುರಿದಾಗಿದೆ. ನಂತರ ಈ ಥರ ಆರಿರೋದನ್ನು ನಾವು ಮಿಲ್ಲಿಗೆ ತೊಗೊಂಡೋಗಿ ನುಣ್ಣಗೆ ಪುಡಿ ಮಾಡಿಸ್ಕೊಂಬಿಡೋಣ. ನೋಡಿ ಈಗ ಪುಡಿ ಆಗಿದೆ, ಪುಡಿ ಮಾಡ್ಕೊಂಡು ಬಂದಾಗಿದೆ. ಈ ಥರ ಇದನ್ನು ನಾವು ಒಂದು ಸಲ ಜರಡಿ ಇಟ್ಕೊಂಬಿಡೋಣ. ಅಂದರೆ ಮಿಲ್ಲಲ್ಲಿ ಏನಾದರೂ ಇದ್ದರೆ ಕಸ ಕಡ್ಡಿ ಹೋಗಲಿ ಅಂತೇಳಿ ಸ್ವಲ್ಪ ಜರಡಿ ಮಾಡ್ಕೊಂಡು, ಮತ್ತು ಒಂದು ಏರ್ಟೈಟ್ ಕಂಟೈನರಲ್ಲಿ ತುಂಬಿಟ್ಕೊಳ್ಳೋಣ. ನಾನು ಹೇಳಿದ ಹಾಗೆ ಇದರಲ್ಲಿ ಗಂಜಿ, ಮುದ್ದೆ, ದೋಸೆ ಏನು ಬೇಕಾದರೂ ಮಾಡ್ಕೋಬೋದು. ತುಂಬ ಹೆಲ್ತಿ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್